ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅದೊಂದು ಕಡಿದಾದ ಬೆಟ್ಟ. ಆ ಬೆಟ್ಟದ ಮೇಲೆ ನೂರಾರು ಶವಪೆಟ್ಟಿಗೆಗಳು ಇಂದಿಗೂ ತೂಗಾಡುತ್ತಲೇ ಇವೆ. ಆ ಶವಪೆಟ್ಟಿಗೆಗಳನ್ನ ಕಂಡು ವಿಜ್ಞಾನಿಗಳೇ ಕ್ಷಣಕಾಲ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲಿರುವ ಶವಪೆಟ್ಟಿಗೆಗಳ ಹಿಂದೆ ನೂರಾರು ವಿಸ್ಮಯಗಳು ಹುದುಗಿ ಹೋಗಿವೆ. ಹಾಗಾದ್ರೆ ತೂಗುವ ಶವಪೆಟ್ಟಿಗೆಗಳು ಕಂಡುಬರೋ ಸ್ಥಳವಾದ್ರೂ ಯಾವುದು, ಅದನ್ನ ಯಾರು ನಿರ್ಮಿಸಿದ್ರು ಎಂಬೆಲ್ಲ ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಇವತ್ತಿನ ಸಂಚಿಕೆಯನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಸತ್ತ ಮನುಷ್ಯನ ದೇಹವನ್ನ ಕೆಲವು ಕಡೆ ಭೂಮಿಯಲ್ಲಿ ಹೂತು ಮಣ್ಣು ಮಾಡಿದ್ರೆ ಕೆಲವರು ಅಗ್ನಿಯಲ್ಲಿ ಸುಡ್ತಾರೆ. ಆದ್ರೆ ದಕ್ಷಿಣ ಚೀನಾದ ಸಿಚುವಾನ್ ಹಾಗೂ ಯುವಾನ್ ಪ್ರಾಂತ್ಯವೊಂದರಲ್ಲಿ ನಮಗೆ ನೂರಾರು ತೂಗುವ ಶವಪೆಟ್ಟಿಗೆಗಳು ಕಾಣಸಿಗುತ್ತವೆ. ಕಡಿದಾದ ಬೆಟ್ಟಗಳ ಮೇಲೆ ಈ ಶವಪೆಟ್ಟಿಗೆಗಳನ್ನ ತೂಗು ಹಾಕಲಾಗಿದೆ. ವಿಚಿತ್ರವಾಗಿದ್ರೂ ಇದೊಂದು ಕುತೂಹಲಕಾರಿಯಾದ ವಿಷಯವಾಗಿದೆ. ಈ ರೀತಿ ಬೆಟ್ಟದ ಮೇಲೆ ಶವಪೆಟ್ಟಿಗೆಗಳನ್ನ ಹೇಗೆ ಇಟ್ರು ಅನ್ನೋದೇ ಹಲವಾರು ವಿಜ್ಞಾನಿಗಳಿಗೆ $1 ಮಿಲಿಯನ್ ಪ್ರಶ್ನೆಯಾಗಿತ್ತು. ಹಾಗಾಗಿ ಅನೇಕ ವರ್ಷಗಳ ಕಾಲ ಸಂಶೋಧಕರು, ವಿಜ್ಞಾನಿಗಳು ಈ ತೂಗುವ ಶವಪೆಟ್ಟಿಗೆಗಳ ರಹಸ್ಯವನ್ನ ಕಂಡುಹಿಡಿಯೋಕೆ ಅಂತಲೇ ಸಾಕಷ್ಟು ಅಧ್ಯಯನವನ್ನ ನಡೆಸಿದ್ರು. ಅವರ ಅಧ್ಯಯನದ ಪ್ರಕಾರ ಈ ಶವಪೆಟ್ಟಿಗೆಗಳು ಸುಮಾರು 3500 ವರ್ಷಗಳಷ್ಟು ಪುರಾತನವಾಗಿದೆಯಂತೆ. ಈ ಶವಪೆಟ್ಟಿಗೆಗಳು 3500 ವರ್ಷಗಳ ಹಿಂದೆ ಈ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಬೋ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಬೆಟ್ಟದ ಮೇಲೆ ವಾಸವಿದ್ದ ಬೋ ಜನಾಂಗದವರು ತಮ್ಮಲ್ಲಿ ಯಾರಾದ್ರೂ ಸತ್ರೆ ಅವರನ್ನ ಮೊದಲು ನೆಲದಲ್ಲಿ ಹೂತು 1-2 ವಾರದ ಬಳಿಕ ಶವವನ್ನ ಭೂಮಿಯಿಂದ ಹೊರತೆಗೆದು ಅದನ್ನ ಮರದಿಂದ ತಯಾರಿಸಿದ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನ ಬೆಟ್ಟದಲ್ಲಿ ತೂಗು ಹಾಕ್ತಿದ್ರು. ಹಾಗೂ ಈ ಪೆಟ್ಟಿಗೆಗಳನ್ನ ತೂಗು ಹಾಕೋಕೆಂದೇ ಬೆಟ್ಟದಲ್ಲಿ ರಂಧ್ರಗಳನ್ನ ಕೊರೆದು ಅವುಗಳ ಒಳಗೆ ಕೋಲುಗಳನ್ನ ತೂರಿಸಿ ಆ ಕೋಲುಗಳ ಮೇಲೆ ಶವದ ಪೆಟ್ಟಿಗೆಯನ್ನಿಟ್ಟು ಬರ್ತಿದ್ರು ಅಂತ ಹೇಳಲಾಗುತ್ತೆ. ಬೋ ಜನಾಂಗದವರ ನಂಬಿಕೆಯ ಪ್ರಕಾರ ಪೆಟ್ಟಿಗೆಯೊಳಗಡೆ ಮೃತದೇಹವನ್ನಿಟ್ರೆ ಅವರು ಬೇಗ ಸ್ವರ್ಗಕ್ಕೆ ಹೋಗ್ತಾರೆ ಹಾಗೂ ಅವರಿಗೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ನಂಬಿಕೆ ಇತ್ತು. ಹೀಗಾಗಿಯೇ ಅವರು ಈ ರೀತಿ ಆಚರಣೆ ಮಾಡ್ತಿದ್ರು ಅಂತ ಸಂಶೋಧಕರು ಹೇಳ್ತಾರೆ. ಅಲ್ಲದೆ ಈ ಪ್ರಾಂತ್ಯದಲ್ಲಿ ಸಿಕ್ಕಿರೋ ಹಲವಾರು ವಸ್ತುಗಳು ಸುಮಾರು 3500 ವರ್ಷಗಳಷ್ಟು ಪುರಾತನವಾದದ್ದು ಎಂದು ನಂಬಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಮಿಂಗ್ ವಂಶಸ್ಥರ ಆಕ್ರಮಣದಿಂದಾಗಿ ಬೋ ಜನಾಂಗ ಕಣ್ಮರೆಯಾಯಿತೆಂದು ಹೇಳಲಾಗುತ್ತೆ. ಇಲ್ಲಿನ ಬೆಟ್ಟಗಳಲ್ಲಿ ಇಂದಿಗೂ 131ಕ್ಕೂ ಅಧಿಕ ಶವಪೆಟ್ಟಿಗೆಗಳನ್ನ ಕಾಣಬಹುದಾಗಿದ್ದು, ಎತ್ತರಕ್ಕೆ ಹೋದಂತೆಲ್ಲ ಅವರು ಶವಪೆಟ್ಟಿಗೆಯನ್ನ ಕಡಿದಾದ ಬೆಟ್ಟದ ಮೇಲೆ ಹೇಗೆ ಸಾಗಿಸಿದ್ರು ಅಂತ ಅಚ್ಚರಿಯಾಗುತ್ತೆ. ನಿಜಕ್ಕೂ ಇಂದಿಗೂ ಕೂಡ ಈ ಶವಪೆಟ್ಟಿಗೆಗಳು ಜನರನ್ನ ಸೆಳೆಯುತ್ತಲಿದ್ದು ಈಗ ಇದೊಂದು ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ದಕ್ಷಿಣ ಚೀನಾ ಮಾತ್ರವಲ್ಲದೆ ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ನ ಕೆಲವು ಸ್ಥಳಗಳಲ್ಲಿ ಕೂಡ ಈ ರೀತಿಯ ತೂಗುವ ಶವಪೆಟ್ಟಿಗೆಗಳು ಕಂಡು ಬಂದಿವೆ. ಸ್ನೇಹಿತರೆ, ಇವಿಷ್ಟು ತೂಗುವ ಸ್ಮಶಾನಗಳ ಬಗೆಗಿನ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.